ಹೊಡೆಯುವಾಗನೋ ಇಲ್ಲಾಂದ್ರೆ ಜೋರಾಗಿ ಮಾತಾಡುವಾಗನೋ ತಳ್ಳೋವಾಗನೋ ಏನೋ ಹೆಚ್ಚು ಕಡಿಮೆ ಆಗೋಯ್ತು ಅಂದ್ರೆ ಆ ಟೈಮ್ ನ ವಾಪಸ್ ತರಕ್ ಆಗಲ್ಲ. ಆ ಬೈಕ್ ಟ್ಯಾಕ್ಸಿ ಹುಡುಗರಾಗಿರ್ಬೋದು, ಅದೇ ರೀತಿ ಆಟೋದಾಗಿರ್ಬೋದು, ಇವ್ರ ನಡುವೆ ಜಗಳನ ತಂದಿಡ್ತಾ ಇದ್ದಾರೆ. ಓಕೆ ಓಕೆ. ಸದ್ಯಕ್ಕೆ ಬೈಕ್ ಟ್ಯಾಕ್ಸಿನ ಬ್ರೋ ನಾವು ಮಾಡೋದ್ ಬೇಡ, ಸದ್ಯಕ್ಕೆ ನಿಲ್ಸೋಣ, ನೋಡೋಣ. ಇದೇ ತಿಂಗಳು 20 ತಾರೀಕೇನೋ ಹೌದು ಡಿಸಿಷನ್ ಕೋರ್ಟ್ ಇಂದ ಬೈಕ್ ಟ್ಯಾಕ್ಸಿ ಅವನು ಅದೇ ರೀತಿ ಆಟೋದನ್ನು ಹೊಡೆದಾಡ್ಕೊಳ್ಳೋದು. ಯಾಕೆ ಹೊಡೆದಾಡ್ಕೊಳ್ತಾ ಇದಾರೆ ಅಂದ್ರೆ ಸರಿಯಾದ ರೀತಿಯಲ್ಲಿ ಡಿಸಿಷನ್ ತಗೊಂಡಿಲ್ಲ ಸರ್ಕಾರ. ಈಗ ಬೈಕ್ ರೈಡರ್ಸ್ ಮೇಲೆ ಹಲ್ಲೆ ಆಗಿರ್ಬೋದು, ಅಥವಾ ಹೆಲ್ಮೆಟ್ ಕಿತ್ಕೊಳ್ಳೋದಾಗಿರ್ಬೋದು, ಫೋನ್ ಕಿತ್ಕೊಳ್ಳೋದಾಗಿರ್ಬೋದು, ಈ ತರ ಎಲ್ಲ ನಡೀತಾ ಇದ್ವು. ಇನ್ನು ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿದೆ ಅಂತ ಬೇರೆ ಈಗ ಸುದ್ದಿ ಆಡ್ಬಿಟ್ಟಿದೆ. ಸೊ ಇಂಥ ಟೈಮಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋದ್ರಿಂದ ಏನಾದ್ರು ತೊಂದರೆ ಆಗ್ಬೋದಾ ನಮ್ಮ ರೈಡರ್ಸ್ ಗಳಿಗೆ? 2021ರಲ್ಲಿ ನಮ್ಮ ಬಿಜೆಪಿ ಸರ್ಕಾರ, ಯಡಿಯೂರಪ್ಪನವರು ಅದೇ ರೀತಿ ಆ ಟೈಮಲ್ಲಿ ಯಾರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ರು ಅವರು ಸೇರ್ಬಿಟ್ಟು ಎಲೆಕ್ಟ್ರಿಕಲ್ ಬೈಕ್ ಟ್ಯಾಕ್ಸಿನ ರನ್ ಮಾಡಬಹುದು ಅಂತ ಹೇಳ್ಬಿಟ್ಟು ಪರ್ಮಿಷನ್ ಆದೇಶನ ತರ್ತಾರೆ. ಯಾವತ್ತಾದ್ರು ಬೈಕ್ ಟ್ಯಾಕ್ಸಿ ಮಾಡಿದ್ರಾ? ಬೈಕ್ ಟ್ಯಾಕ್ಸಿ ಸ್ಟಾರ್ಟಿಂಗ್ ಮಾಡಿದೀನಿ, ಈಗ ಮಾಡಿಲ್ಲ. ರೀಸೆಂಟ್ ಆಗಿ ಒಂದು ಆಫರ್ ಇತ್ತು, ಅಂದ್ರೆ 400 ರೂಪಾಯಿ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಒಂದು ಆಫರ್ ಇತ್ತು. ಅದು ನಾನು ನೋಡಿದೆ. ಎಷ್ಟು ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆ 3 ಅವರ್ ಏನೋ ಇತ್ತು. ಲಾಗಿನ್ ಇರ್ಬೇಕು, ನಿಮ್ಗೆ ಎಷ್ಟಾರು ಅರ್ನಿಂಗ್ ಆಗ್ಲಿ 400 ರೂಪಾಯಿ ಕೊಡ್ತಾನೆ ಅಂತ. ನಾನೇನ್ ಮಾಡಿದೆ, ಕೊಡ್ತಾನೆ ಇಲ್ಲ ಅಂತ ನೋಡಕ್ ಮಾಡಿದ್ದು. ಓಕೆ. ಈಗ ಬ್ರೋ, ಇವಾಗ ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಅಂತ ಕೆಲವು ಸುದ್ದಿಗಳು ಹರಡ್ತಾ ಇದೆ. ಅದು ಗ್ರೀನ್ ಬೋರ್ಡ್ಗ ಅಥವಾ ವೈಟ್ ಬೋರ್ಡ್ಗ ಕೆಲವೊಂದು ಗೊಂದಲಗಳು ತಲೆಯಲ್ಲಿ ಇನ್ನ ಇದೆ. ಸೊ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಇನ್ನ ಬ್ರೋ ಅದು ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿಲ್ಲ, ಬರೀ ಗ್ರೀನ್ ಬೋರ್ಡ್ ಅಷ್ಟೇ ಸ್ಟಾಪ್ ಆಗಿದ್ದು ಅಂತ ಕೆಲವೊಂದು ಕಮೆಂಟ್ಸ್ ಬರ್ತಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇವಾಗ ನಾನೊಂದು ಡೈರೆಕ್ಟ್ ಆಗಿ ಇವಾಗ ಏನಿದೆ, ಏನ್ ಮ್ಯಾಟರ್ ನಡೀತಾ ಇದೆ ಅಂತ ಹೇಳ್ಬಿಡ್ತೀನಿ. ಸದ್ಯದ ಪರಿಸ್ಥಿತಿಯಲ್ಲಿ ಏನಿದೆ ಅಂತ ಹೇಳ್ಬಿಡ್ತೀನಿ. 2021ರಲ್ಲಿ ನಮ್ಮ ಬಿಜೆಪಿ ಸರ್ಕಾರ, ಯಡಿಯೂರಪ್ಪನವರು ಅದೇ ರೀತಿ ಆ ಟೈಮಲ್ಲಿ ಯಾರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ರು ಅವರು ಸೇರ್ಬಿಟ್ಟು ಎಲೆಕ್ಟ್ರಿಕಲ್ ಬೈಕ್ ಟ್ಯಾಕ್ಸಿನ ರನ್ ಮಾಡಬಹುದು ಅಂತ ಹೇಳ್ಬಿಟ್ಟು ಪರ್ಮಿಷನ್ ಆದೇಶನ ತರ್ತಾರೆ. ಒಂದು ಯೋಜನೆನ ತರ್ತಾರೆ. ಆ ಯೋಜನೆ ಅಂದ್ರೆ ಇವಾಗ ಸ್ಕೂಲ್ ಮಕ್ಕಳಿಗೆ ಇದನ್ನ ಸೈಕಲ್ಗಳನ್ನ ಕೊಡೋದು ಯೋಜನೆ, ಈಗ ಅಂಗನವಾಡಿಗೆ ಅದನ್ನ ಕೊಡೋ ಯೋಜನೆಗಳನ್ನ ತರ್ತಾರೆ. ಆ ಯೋಜನೆಗಳನ್ನ ಈಗಿನ ಸರ್ಕಾರ ರದ್ದು ಮಾಡಿದೆ. ವೈಟ್ ಬೋರ್ಡ್ಗಳಿಗೆ ಅವಾಗ್ಲೂ ಯಾವುದೇ ತೀರ್ಮಾನ ತಗೊಂಡಿರ್ಲಿಲ್ಲ, ಈಗಲೂ ಕೂಡ ಅದ್ರ ಬಗ್ಗೆ ವಿಷಯನೇ ಎತ್ತಿಲ್ಲ ಅಂತ. ನೀವು ಅವಾಗ್ಲೂ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಪರ್ಮಿಷನ್ ಕೊಡದೇನೂ ಇಲ್ಲ, ಏನೂ ಇಲ್ಲ, ಇವಾಗ್ಲೂ ಏನೂ ಇಲ್ಲ. ಅವಾಗ ಅವ್ರೇನ್ ಆದೇಶನ ತಂದಿದ್ರು, ಆ ಆದೇಶನ ಇವರು ರದ್ದು ಮಾಡಿದಾರೆ ಅಷ್ಟೇ. ಅಂದ್ರೆ ಬ್ರೋ, ಈಗ ಏನ್ ಗೊತ್ತಾ, ಈಗ ನಮ್ಮ ಆಟೋ ಚಾಲಕರು ಇರ್ಬೋದು ಅಥವಾ ಆಟೋ ಡ್ರೈವರ್ಸ್ ಗಳು ಇರ್ಬೋದು, ಏನು ಸರ್ಕಾರ ಏನ್ ತೀರ್ಮಾನ ಕೊಟ್ಟಿತ್ತೋ ಅದಿದ್ರೂ ಕೂಡ ಎಷ್ಟು ಸ್ವಲ್ಪ ಕೆಲವೊಂದ್ ಕಡೆ ಅಹಿತಕರ ಘಟನೆಗಳು ನಡೀತಾ ಇದ್ದು. ಈಗ ಬೈಕ್ ರೈಡರ್ಸ್ ಮೇಲೆ ಹಲ್ಲೆ ಆಗಿರ್ಬೋದು, ಅಥವಾ ಹೆಲ್ಮೆಟ್ ಕಿತ್ಕೊಳ್ಳೋದಾಗಿರ್ಬೋದು, ಫೋನ್ ಕಿತ್ಕೊಳ್ಳೋದಾಗಿರ್ಬೋದು, ಈ ತರ ಎಲ್ಲ ನಡೀತಾ ಇದ್ವು. ಇನ್ನು ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿದೆ ಅಂತ ಬೇರೆ ಈಗ ಸುದ್ದಿ ಆಡ್ಬಿಟ್ಟಿದೆ. ಸೊ ಇಂಥ ಟೈಮಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋದ್ರಿಂದ ಏನಾದ್ರು ತೊಂದರೆ ಆಗ್ಬೋದಾ ನಮ್ಮ ರೈಡರ್ಸ್ ಗಳಿಗೆ? 100% ಆಗುತ್ತೆ. ಯಾಕಂದ್ರೆ ಈಗ ಇಷ್ಟ ದಿವಸ ಯಾರು ಅಂದ್ರೆ ಇವಾಗ ಯಾವೆಲ್ಲ ಕಂಪ್ನಿಗಳು ಮಾಡ್ತಾ ಇದ್ರಲ್ಲ, ಅವರೆಲ್ಲ ಏನ್ ಹೇಳ್ತಾ ಇದ್ರು ಅಂದ್ರೆ 2021ರಲ್ಲೇ ನಮ್ಗೆ ಪರ್ಮಿಷನ್ ಅಂದ್ರೆ ಕೊಟ್ಟಿದ್ದಾರೆ. ಅದನ್ನೇ ಕೊಟ್ಟಿದ್ದಾರೆ ಅಂದ್ಮೇಲೆ ಇದ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಹೆಸರು ಹೇಳ್ಕೊಂಡು ಇವ್ರು ಮಾಡ್ತಾ ಇದ್ರು. ಈಗ ಅದನ್ನೇ ತೆಗೆದ್ಬಿಟ್ಟಿದ್ದಾರೆ. ಇನ್ನೇನ್ ಹೆಸರು ಹೇಳ್ಕೊತಾರೆ, ಇನ್ನೇನ್ ಸೇಫ್ಟಿ ಇದೆ ಅಂತ ಹೇಳ್ತಾ ಇದ್ರ. ಅದು ಅಲ್ಲದೆ ಇನ್ನೊಂದಂದ್ರೆ ಎಲೆಕ್ಟ್ರಿಕಲ್ ಬೈಕ್ ಟ್ಯಾಕ್ಸಿಗೆ ನಮ್ಮ ಕರ್ನಾಟಕ ಸರ್ಕಾರ ಕೊಡ್ಲಿಲ್ಲ, ಉಳಿದಿರೋದು ಕೊಡುತ್ತಾ ಅಂತ ನಿಮ್ಮ ಅನಿಸಿಕೆ? ಬಟ್ ಇದರಿಂದ ತುಂಬಾ ಜನ ದುಡಿತಾ ಇದಾರೆ, ಇದರಿಂದ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೋತಾ ಇದಾರೆ, ಅವರು ಸ್ವಲ್ಪ ಅರ್ನಿಂಗ್ಸ್ ಮಾಡ್ಕೋತಾ ಇದಾರೆ. ಬಟ್ ಏನು ಅಂದ್ರೆ ನಾ ಹೇಳೋದ್ ಪ್ರಕಾರ ಈಗ ಬೈಕ್ ಟ್ಯಾಕ್ಸಿ ಅವನು ಅದೇ ರೀತಿ ಆಟೋದನ್ನು ಹೊಡೆದಾಡ್ಕೊಳ್ಳೋದು. ಯಾಕೆ ಹೊಡೆದಾಡ್ಕೊಳ್ತಾ ಇದಾರೆ ಅಂದ್ರೆ ಸರಿಯಾದ ರೀತಿಯಲ್ಲಿ ಡಿಸಿಷನ್ ತಗೊಂಡಿಲ್ಲ ಸರ್ಕಾರ. ಏನೋ ಒಂದ್ ತಗೊಳ್ಳಿ, ಒಂದೇ ರೀತಿ ಇವತ್ತಿಂದ ಬೈಕ್ ಟ್ಯಾಕ್ಸಿ ಬ್ಯಾನ್ ಅಂತ ಹೇಳ್ಬಿಟ್ಟು ಒಂದ್ ಸೀಲ್ ಹೊಡೆದ್ ಬಿಡ್ಲಿ, ಒಬ್ರು ಮಾಡಂಗಿಲ್ಲ. ಇನ್ನೊಂದು ಅಂದ್ರೆ ಇವರು ಯಾರೋ ಆಟೋದವರಾಗಿರ್ಬೋದು, ಇನ್ನೊಬ್ರಾಗಿರ್ಬೋದು, ಈಗ ರೈಡರ್ನ ಕೇಳೋದು ತಪ್ಪು. ಇವಾಗ ಒಂದ್ ಎಕ್ಸಾಂಪಲ್ ಮೂಲಕ ನಿಮ್ ಚಾನಲ್ ಅಲ್ಲಿ ಕೊಟ್ಬಿಡ್ತೀನಿ. ಏನು ಅಂದ್ರೆ ನೀವೊಂದು ಹೋಟೆಲ್ ಕೆಲಸ ಮಾಡ್ತಾ ಇರ್ತೀರ, ಹೋಟೆಲ್ ಓನರ್ 1-2 ಲಕ್ಷ ಸಾಲ ತಗೊಂಡಿರ್ತಾನೆ. ಅವನ್ ಬಂದ್ ನಿಮ್ಮ ಅಂದ್ರೆ ಕೊಟ್ಟವನು ನಿಮ್ಮನ್ನ ಕುತ್ತಿಗೆ ಹಿಡಿದು ಬಂದು ನಿಮ್ ಓನರ್ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಿಮ್ ಹಿಡಿಬೋದು. ತಪ್ಪು. ಅದೇ ನೀವು ಓನರ್ ವಿಚಾರಿಸ್ಕೋಬೇಕು. ಹೋಗಿ ಹಿಂಗಿಂತ ಸಾಲ ತಗೊಂಡಿದ್ದಲ್ಲ, ಯಾಕೆ ತೀರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಓನರ್ನ ಕೇಳ್ಬೇಕು. ಕೆಲಸಗಾರನ ಕೇಳಿದ್ರೆ ಅವನೇನ್ ಮಾಡ್ತಾನೆ, ಅದು ತಪ್ಪು. ಅದೇ ರೀತಿ ಈಗ ಆಗ್ತಾ ಇರೋದು ಅಂತ ಹೇಳ್ತಾ ಇದ್ದೀರಾ? ಹೌದು ಸ್ನೇಹಿತ, ಇದು ಏನೇ ತೀರ್ಮಾನ ತಗೊಳ್ಳದಿದ್ರು ಅಥವಾ ಆಟೋ ಚಾಲಕರಾಗಿರ್ಬೋದು ಅಥವಾ ಯಾರೇ ಸಂಘದವರು ಹೋಗಿ ಆ ಕಂಪ್ನಿಗಳನ್ನ ಸ್ಟಾಪ್ ನಿಲ್ಸ್ಬೇಕು ಬೇಗ. ಅದನ್ನ ಬಿಟ್ಬಿಟ್ಟು ರೈಡರ್ಸ್ ಗಳ ಮೇಲೆ ಹಲ್ಲೆ ಮಾಡೋದಾಗ್ಲಿ ಅಥವಾ ಬೈಕ್ ಹೊಡೆದಾಗ ಏನು ಕಿತ್ಕೊಳ್ಳೋದಾಗ್ಲಿ, ಹೆಲ್ಮೆಟ್ ಕಿತ್ಕೊಳ್ಳೋದಾಗ್ಲಿ, ಇದರಿಂದ ಯಾವುದೇ ಪ್ರಯೋಜನ ಇಲ್ಲ. ಸ್ವಲ್ಪ
ಗೊಂದಲಗಳು ಸೃಷ್ಟಿ ಆಗ್ತಾವ ಅಷ್ಟೇ. ಅದ್ರಿಂದ ಹೌದು. ಸದ್ಯಕ್ಕೆ ಬೈಕ್ ಟ್ಯಾಕ್ಸಿನ ಬ್ರೋ ನಾವು ಮಾಡೋದ್ ಬೇಡ, ಸದ್ಯಕ್ಕೆ ನಿಲ್ಸೋಣ, ನೋಡೋಣ. ಇದೇ ತಿಂಗಳು 20 ತಾರೀಕೇನೋ ಹೌದು, ಕೋರ್ಟ್ ಇಂದ ಆದೇಶ ಇದಿದೆ ಅಂದ್ರೆ ಹೌದು, ಇದಿರತ್ತಲ್ಲ ಅಂದ್ರೆ ನ್ಯಾಯಾಲಯದಲ್ಲಿ ಇಬ್ಬರದು ವಾದನ ಮಂಡಿಸ್ಬೇಕು. ಜಡ್ಜ್ಮೆಂಟ್ ಅಲ್ಲ ಇದು, ಪ್ರತಿ ಸರಿ ಹೆಂಗ್ ಬರುತ್ತೆ ಹಾಕೊಂಡ್ ಬಂದಿರ್ತಾರಲ್ಲ ಆತರ ಇದು. ಓಕೆ, ಇವಾಗ ನಮ್ಮ ಗೌರ್ಮೆಂಟ್ ಕಡೆಯಿಂದ ಏನೋ ವಾದನ ಮಂಡಿಸ್ತಾರೆ ಅಂದ್ರೆ ಇದನ್ನೇ ನಾವು ತಗದೀವಿ ಅಂತ ಹೇಳ್ಬಿಟ್ಟು ವಾದನ ಮಂಡಿಸ್ತಾರೆ. ಅವಾಗ ಅದೇನ್ ನೋಡ್ತಾರೆ ಅಂತ ನೋಡ್ಬೇಕು. ಇನ್ನೊಂದೇನಪ್ಪಾ ಅಂತಂದ್ರೆ ಯಾವುದೇ ಆಟೋ ಆಗಿರ್ಬೋದು ಇನ್ನೊಂದೇನಂದ್ರೆ ಇದರಲ್ಲಿ ಸರ್ಕಾರ ಡಿಸಿಷನ್ ತಗೋಬೇಕು. ಯಾವತ್ತು ಬ್ಯಾನ್ ಅಂತ ಹೇಳುತ್ತಲ್ಲ ಅವತ್ತೇ ಯಾವುದೇ ರೀತಿಯ ಅಪ್ಲಿಕೇಶನ್ ಗಳಲ್ಲಿ ಬೈಕ್ ಅನ್ನೋ ಆಪ್ಷನ್ ತೋರಿಸಬಾರ್ದು. ಅಂದೇ ಅದು ಬ್ಯಾನ್, ಅಂದೇ ಬ್ಯಾನ್. ಅಲ್ಲಿವರೆಗೂ ಅದು ಇವ್ರು ಕೋರ್ಟ್ ಹೋಗ್ತಾರೆ, ಅವ್ರು ಇನ್ನೂ ಸ್ಟೇ ತರ್ತಾರೆ. ಈಗೇನಂದ್ರೆ ಬೈಕ್ ಟ್ಯಾಕ್ಸಿ ಹುಡುಗರಾಗಿರ್ಬೋದು, ಅದೇ ರೀತಿ ಆಟೋದಾಗಿರ್ಬೋದು, ಇವ್ರ ನಡುವೆ ಜಗಳನ ತಂದಿಡ್ತಾ ಇದ್ದಾರೆ. ಇವ್ರು ಎಲ್ಲೋ ಕುತ್ಕೊಂಡು ಇವರಿಬ್ಬರ ಮಧ್ಯೆ ಜಗಳ ತಂದಿಡ್ತಾ ಇದ್ದಾರೆ. ಗೌರ್ಮೆಂಟ್ ಆಗಿರ್ಬೋದು, ಯಾವ್ದೋ ಕಂಪ್ನಿಗಳಾಗಿರ್ಬೋದು, ಅವ್ರೇನೋ ಮಾಡ್ಕೋತಾರೆ. ಇವ್ರು ಫೀಲ್ಡ್ ಅಲ್ಲಿ ಇರೋರು ಇವ್ರು ಜಗಳ ಆಡ್ತಾ ಇದಾರೆ ಅವ್ರ ಸಲುವಾಗಿ. ಸೊ ಸ್ನೇಹಿತರೆ, ಆದಷ್ಟು ಇದನ್ನ ಇನ್ಫಾರ್ಮೇಶನ್ ನೋಡೋಣ. ನಿಮ್ಗೆ ಏನಾದ್ರು ಹೊಸ ಇನ್ಫಾರ್ಮೇಶನ್ ಬಂದ್ರೆ ಇದ್ರ ಬಗ್ಗೆ ತಲುಪ್ಸಕ್ ಟ್ರೈ ಮಾಡ್ತೀವಿ. ನೋಡೋಣ ಇದು ಸರ್ಕಾರ ಏನ್ ತೀರ್ಮಾನ ತಗೊಳುತ್ತೆ. ಅದುವರೆಗೂ ಸದ್ಯಕ್ಕೆ ಯಾರು ಬೈಕ್ ಟ್ಯಾಕ್ಸಿ ಮಾಡಕ್ ಹೋಗ್ಬೇಡಿ ಅಂತ ನನ್ನ ಅನಿಸಿಕೆ. ಯಾಕಂತಂದ್ರೆ ರೋಡಲ್ಲಿ ಇರ್ತೀರಾ, ಅಂದ್ರೆ ಏನಾರು ಕೆಟ್ಟ ಘಟನೆಗಳು ನಡೆದ್ರೆ ಸುಮ್ನೆ ಯಾರು ಕಂಪ್ನಿ ಏನ್ ಬರೋಲ್ಲ ಸ್ನೇಹಿತರೆ. ಸ್ವಿಗ್ಗಿ ಯಾರು ರ್ಯಾಪಿಡೋದನ್ ಆಗಿರ್ಬೋದು ಅಥವಾ ಊಬರ್ ಆಗಿರ್ಬೋದು, ಅವನೇನ್ ಬಂದು ವಿಚಾರಿಸಲ್ಲ, ಏನು ಮಾಡಲ್ಲ. ಜಗಳ ಕಾಯ್ಕೊಂಡ್ರೆ ನಾವೇ ಕಾಯ್ಕೋಬೇಕು, ಹೊಡೆದಾಡ್ಕೊಂಡ್ರೆ ನಾವೇ ಹೊಡೆದಾಡ್ಕೋಬೇಕು ಅಂತ ಬಿಟ್ಟು ಹೋಗ್ಬಿಡ್ತಾನೆ. ಸೊ ಆದಷ್ಟು ಹುಷಾರಾಗಿರಿ. ಬೈಕಲ್ಲಿ ಮಾಡಕಂತಾನೆ ಬೇಜಾನ್ ಕೆಲಸ ಇದೆ, ಅದನ್ನು ಮಾಡಿ. ಸ್ವಿಗ್ಗಿ ಏನೋ ಫುಡ್ ಡೆಲಿವರಿ ಮಾಡಿ, ಪರವಾಗಿಲ್ಲ. ಮತ್ತೆ ಕೊರಿಯರ್ ಡೆಲಿವರಿ ಮಾಡಿ, ಅದು ನಡೀತದಲ್ವಾ. ಸದ್ಯಕ್ಕೆ ಸ್ವಲ್ಪ ದಿವಸದ ಮಟ್ಟಿಗೆ ಬೈಕ್ ಟ್ಯಾಕ್ಸಿ ನಿಲ್ಸೋದು ಒಳ್ಳೇದು ಅಂತ ನನ್ನ ಒಪಿನಿಯನ್. ಅಂದ್ರೆ ನಾನು ಅದನ್ನೇ ಹೇಳೋದು ಏನಂದ್ರೆ, ಯಾರು ಈಗ ಏನೋ ಮಾಡ್ತಾ ಇರ್ತೀರಾ, ಏನೋ ಆಯ್ತು, ಏನೋ ಆಗ್ಬಿಡ್ತೀವಿ, ಅದನ್ನ ನಿಲ್ಸಕ್ಕೆ ಆಗಲ್ಲ. ಮುಂದೆ ಆಮೇಲೆ ಕಂಪ್ಲೀಟ್ ಏನೋ ಆಗ್ಬೋದು. ಬಟ್ ಆ ಸಿಚುವೇಶನ್ ಆಗಿರೋದನ್ನ ಯಾರು ನಿಲ್ಸಕ್ಕಾಗಲ್ಲ, ಯಾರು ಬರೋದಿಲ್ಲ ಸಪೋರ್ಟ್ ಮಾಡುವಾಗ. ಕಂಪ್ನಿಯೂ ಏನ್ ಬರಲ್ಲ, ನಾವೇ ಫೋನ್ ಮಾಡಿ ಈಗ ಏನೋ ಹೊಡಿವಾಗನೋ ಇಲ್ಲಾಂದ್ರೆ ಜೋರಾಗಿ ಮಾತಾಡುವಾಗನೋ ತಳ್ಳೋವಾಗನೋ ಏನೋ ಹೆಚ್ಚು ಕಡಿಮೆ ಆಗೋಯ್ತು ಅಂದ್ರೆ ಆ ಟೈಮ್ ನ ವಾಪಸ್ ತರಕ್ ಆಗಲ್ಲ. ಆ ಟೈಮ್ ಆಗಿರ್ಬೋದು, ಆ ಟೈಮಲ್ಲಿ ಆಗಿರೋ ಘಟನೆನ ವಾಪಸ್ ತರಕ್ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಅದ್ರ ಮೇಲೆ ನಿಮ್ ಇಷ್ಟ ಸ್ನೇಹಿತರೆ, ಅದೇನ್ ನಾವ್ ಹೇಳೋವಷ್ಟು ಹೇಳ್ತೀವಿ ಅಷ್ಟೇ. ನೋಡೋಣ ಸ್ನೇಹಿತರೆ, ನಮ್ ಜೊತೆ ಜಿಜೆಬ್ ಅವರು ಇಷ್ಟು ದಿವಸ ಅವ್ರ ಲೈಫ್ ಜರ್ನಿನ ಅಥವಾ ಅವ್ರ ಇದನ್ನೆಲ್ಲ ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಯಾಕೆ ಬೆಂಗಳೂರಿಗೆ ಬಂದ್ರು, ಯಾವ ರೀತಿ ಯಾಕೆ ಈ ಫೀಲ್ಡ್ ಬಂದ್ರು, ಯಾಕೆ ಯೂಟ್ಯೂಬ್ ಬಂದ್ರು, ಯಾಕೆ ಡೆಲಿವರಿ ಸಂಬಂಧಪಟ್ಟಂಗೆ ವಿಡಿಯೋಸ್ ಮಾಡ್ತಾ ಇದಾರೆ ಅಂತ ಎಲ್ಲ ನಮ್ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಚಾನಲ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ. ಅವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಅವ್ರಿಗೆ ಕೊನೆದಾಗ ಏನಾದ್ರು ಹೇಳ್ತೀರಾ ಬ್ರೋ ನಮ್ಮ ವ್ಯೂವರ್ಸ್ಗೆ? ಏನು ಅಂದ್ರೆ, ಈಗ ಡೆಲಿವರಿ ಜಾಬ್ ರಿಲೇಟೆಡ್ ವಿಡಿಯೋಸ್ ನೀವು ಮಾಡ್ತಾ ಇದ್ರೆ, ಚೆನ್ನಾಗಿರೋ ವಿಡಿಯೋಸ್ಗಳನ್ನ ಮಾಡ್ತಾ ಇದಾರೆ. ಪಾರ್ಟ್ ಟೈಮ್ ಅಲ್ಲಿ ಯಾವ್ದಾದ್ರು ಜಾಬ್ ಮುಗಿಸ್ಕೊಂಡ್ಬಂದು ನಾನು ಒಂದ್ ಸ್ವಲ್ಪ ಅರ್ನಿಂಗ್ಸ್ ಮಾಡ್ಬೇಕು ಅನ್ನೋರ್ಗೆ ಒಳ್ಳೆ ಚಾನಲ್ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ. ಅದೇ ರೀತಿ ನೋಡ್ತಾ ಇರಿ. ಅದೇ ರೀತಿ ಒಳ್ಳೆ ರೀತಿ ಇನ್ಫಾರ್ಮೇಶನ್ ಕೊಡಕ್ಕೆ ಟ್ರೈ ಮಾಡ್ತಾ ಇದಾರೆ. ಇದೇ ರೀತಿ ಕಂಟಿನ್ಯೂ ಆಗ್ಲಿ ಬ್ರೋ, ಆದಷ್ಟು ಚೆನ್ನಾಗಿ ಬೆಳೀಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನಿನ್ನ ಹತ್ರ ಧನ್ಯವಾದಗಳು, ಶುಭ ದಿನ.